ಹಾಯ್ ಹರ್ಷಿತಾ ಹಿಯರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರೀಸನಿಂಗಲ್ಲಿ ಆಲ್ಫಾ ನ್ಯೂಮರಿಕ್ ಸಿಂಬಲ್ ಸೀರೀಸ್ ನೋಡೋಣ ಬನ್ನಿ. ಈ ಆಲ್ಫಾ ನ್ಯೂಮರಿಕ್ ಸಿಂಬಲ್ ಸೀರೀಸ್ ಅಂದರೆ ಇದರಲ್ಲೇ ಇದೆ. ಇದು 5 ಕ್ವಶನ್ ಸೆಟ್ ಬರುತ್ತೆ. ಈವನ್ ಕ್ಲರ್ಕ್ ಎಕ್ಸಾಮಲ್ಲೂ ಬರುತ್ತೆ ಆ್ಯಂಡ್ PO ಎಕ್ಸಾಮಲ್ಲಿ ಬರುತ್ತೆ. ಪ್ರಿಲಿಮ್ಸಲ್ಲೂ ಬರುತ್ತೆ, ಮೇನ್ಸಲ್ಲೂ ಬರುತ್ತೆ. ಬಟ್ ಮೇನ್ಸಲ್ಲಿ ಸ್ವಲ್ಪ ಟಫ್ ಲೆವೆಲ್ ಇರುತ್ತೆ, ಬಟ್ ಪ್ರಿಲಿಮ್ಸಲ್ಲಿ ನಾರ್ಮಲ್ ಈಸಿ ಲೆವೆಲ್ ಇರುತ್ತೆ. ಸೊ ಇಲ್ಲೇ ಇದೆ ಆಲ್ಫಾ ನ್ಯೂಮರಿಕ್ ಸಿಂಬಲ್ ಅಂದರೆ ಆಲ್ಫಾ ಅಂದರೆ ನಿಮಗೆ ಗೊತ್ತು ಆಲ್ಫಾಬೆಟ್ಸ್, A B C D ಇದೆಲ್ಲ ಆಲ್ಫಾಬೆಟ್ಸ್. ನ್ಯೂಮರಿಕ್ ಅಂತ ಅಂದರೆ 1 2 3 4 ಇದೆಲ್ಲ ನ್ಯೂಮರಿಕಲ್ ನಿಮಗೆ ಗೊತ್ತೇ ಇದೆ. ಸಿಂಬಲ್ಸ್ ಅಂತ ಅಂದರೆ @ ಅಥವಾ ಹ್ಯಾಶು ಪ್ಲಸ್ಸು ಅಥವಾ ಹ್ಯಾಂಡ್ ಸಿಂಬಲ್ಲು ಇವೆಲ್ಲ ಈ ಟೋಟಲ್ಲಾಗಿ ಒಟ್ಟಿಗೆ ಸಿಂಬಲ್ ವೈಸ್ ಬರೋದು. ಆಲ್ಫಾಬೆಟ್ಸು ಇದ್ದು, ನ್ಯೂಮರಿಕಲ್ಲು ಇದ್ದು, ಸಿಂಬಲ್ಸು ಇದ್ದು ಒಂದು ಸೀರೀಸ್ ಸೆಟ್ ಆಫ್ ಬಂದು ಅದರಲ್ಲಿ ಕ್ವಶನ್ಸ್ ಇದ್ರ ಬೇಸ್ಡ್ ಆನ್ ಬರುತ್ತೆ. ಸೊ ಇದಕ್ಕೆ ಆಲ್ಫಾ ನ್ಯೂಮರಿಕ್ ಸಿಂಬಲ್ ಸೀರೀಸ್ ಅಂತ ಹೇಳ್ತಾರೆ. ಸೊ ಹಾಗಾದರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ನೋಡೋಣ ಬನ್ನಿ. ಓವೆಲ್ಸ್ ಇದೆ ಇದರಲ್ಲಿ. ಈ ಟಾಪಿಕ್ಕು ಏನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಓವೆಲ್ಸ್ ಇರುತ್ತೆ ಇದರಲ್ಲಿ. A E I O U ನಿಮಗೆ ಗೊತ್ತೇ ಇದೆ. ಓವೆಲ್ಸ್ ಅಂದರೆ ಇದನ್ನು ಪಾಯಿಂಟ್ ಔಟ್ ಮಾಡ್ತೀವಿ. ಕಾನ್ಸನೆಂಟ್ಸ್ ಅಂದರೆ ಈ ಓವೆಲ್ಸ್ ಅಲ್ದಿರೋ ಉಳಿದಿರೋ ಲೆಟರ್ಸ್ ಇದೆಯಲ್ಲ ಅದೆಲ್ಲ ಕಾನ್ಸನೆಂಟ್ ಆಗುತ್ತೆ. ಬಟ್ ಆಲ್ಫಾಬೆಟ್ ಅಂತ ಅಂದರೆ ಇದು ಎರಡೂ ಇನ್ಕ್ಲೂಡ್ ಆಗುತ್ತೆ. ಓವೆಲ್ಸು ಇರುತ್ತೆ, ಕಾನ್ಸನೆಂಟ್ಸ್ ಇರುತ್ತೆ, ಅದಕ್ಕೆ ಆಲ್ಫಾಬೆಟ್ಸ್ ಅಂತಾರೆ. ಬರೀ ಓವೆಲ್ಸ್ ಅಂತ ಅಂದರೆ A E I O U. ಕಾನ್ಸನೆಂಟ್ಸ್ ಅಂತ ಅಂದರೆ ಆಲ್ ಲೆಟರ್ಸ್. ಈ ಓವೆಲ್ಸ್ನ ಬಿಟ್ಟು ಮಿಕ್ಕಿರೋ ಎಲ್ಲ ಲೆಟರ್ಸ್ ಕೂಡ ಕಾನ್ಸನೆಂಟ್ಸ್ ಆಗುತ್ತೆ. ಸೊ ನಂಬರ್ಸ್ ಅಂದರೆ ನಿಮ್ಗೆ ಗೊತ್ತೇ ಇದೆ 1 2 3 4 5 6 7 8 ಇದೆಲ್ಲ ನಂಬರ್ಸ್ ಆಗುತ್ತೆ. ಸಿಂಬಲ್ಸ್ ಅಂತ ಆದರೆ ಇಲ್ಲಿ ಹಾಕಿದ್ದೀನಿ ನೋಡಿ, ಇದೆಲ್ಲ ಸಿಂಬಲ್ಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದರೆ ಕೆಲವೊಂದು ಕ್ವಶನ್ನು ಕೆಲವೊಂದು ವರ್ಡು ರಿಪೀಟ್ ಆಗುತ್ತೆ. ಲೈಕ್ ಎಕ್ಸಾಂಪಲ್ ಇವಾಗ ಇಲ್ಲಿ ಒಂದು ಲೆಟರ್ ಕೊಡ್ತಾರೆ, ಆಮೇಲೆ ಒಂದು ಡಿಜಿಟ್ ಇರುತ್ತೆ, ಆಮೇಲೆ ಒಂದು ಸಿಂಬಲ್ ಇರುತ್ತೆ. ಸೊ ಈಗ 1A ಈಸ್ ಪ್ರಿಸೀಡೆಡ್ ಬೈ 1 ಅಂತ ಅಂದರೆ, ಅಥವಾ 1 ಈಸ್ ಫಾಲೋಡ್ ಬೈ ಸಿಂಬಲ್ ಅಂತ ಇಲ್ಲಿ ಏನೋ ನಂಬರ್ ಅಲ್ವಾ ಇದು. ಸೊ ನಂಬರ್ಸ್ ಆರ್ ಪ್ರಿಸೀಡೆಡ್ ಬೈ ಆಲ್ಫಾಬೆಟ್ ಅಂತ ಅಂದರೆ ಇದು ಪ್ರಿಸೀಡಿಂಗ್ ಮೀನ್ಸ್ ಇದು ಪ್ರಿಸೀಡೆಡ್ ಬೈ ಅಲ್ವಾ. ಇದು ನಂಬರ್ಸ್ ಆರ್ ಪ್ರಿಸೀಡೆಡ್ ಬೈ ಅಂದರೆ ಇದು. ನಂಬರ್ಸ್ ಆರ್ ಫಾಲೋಡ್ ಬೈ ಅಂದರೆ ಇದು. ಈ ಆರು ಕಡೆಯಿಂದ ಇದು ಫಾಲೋ ಆಗ್ತಾ ಇದೆ. ಫಾಲೋಡ್ ಬೈ ಇದು ಆರಲ್ಲ, ಸಿಂಬಲ್ ಇದು. ಫಾಲೋಡ್ ಬೈ 1 ಈಸ್ ಫಾಲೋಡ್ ಬೈ ಸಿಂಬಲ್ ಅಂತ ಅಂದರೆ ಈ ಸಿಂಬಲ್ಸ್ನ ಈ ಸಿಂಬಲ್ಸ್ ಕಡೆಯಿಂದ ಫಾಲೋ ಮಾಡಲ್ಪಟ್ಟಿದೆ ನಂಬರ್ಸ್ ಅನ್ನೋದನ್ನ ಇದು ಕೊಡ್ತಾರೆ. ಸೊ ಕೆಲವೊಂದು ವರ್ಡ್ ಇದು. ಆ್ಯಂಡ್ ಸಕ್ಸೀಡೆಡ್ ಬೈ ಅಂದರೂ ಕೂಡ ಸೇಮ್ ಫಾಲೋಡ್ ಅಂತ ಮೀನಿಂಗ್ ಬರುತ್ತೆ. ಸೊ ಕೆಲವೊಂದು ವರ್ಡ್ನ ನೀವು ನೀಟಾಗಿ ಇಲ್ಲಿ ನೋಡ್ಕೋಬೇಕಾಗುತ್ತೆ. ಹಾಗಾದರೆ ಫಸ್ಟ್ ಕ್ವಶನ್ ನೋಡೋಣ ಬನ್ನಿ. ಕ್ವಶನ್ ನಂಬರ್ ಡೈರೆಕ್ಷನ್ 1 to 5 ನೋಡಿ. ದೀಸ್ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಲೆಟರ್, ನಂಬರ್, ಸಿಂಬಲ್ ಅರೇಂಜ್ಮೆಂಟ್. ಸ್ಟಡಿ ಇಟ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಇಲ್ಲಿ ನೋಡಿ ಸೀರೀಸ್ ಇದೇನಿದೆ ಅಂತ ಡೈರೆಕ್ಷನ್ ಏನಿದೆ ನೋಡಿ. 7 ಇದೆ, D ಇದೆ, 5 ಇದೆ, ಆಶ್ ಸಿಂಬಲ್ ಇದೆ, A ಇದೆ, B ಇದೆ, 1 ಇದೆ, ಪರ್ಸೆಂಟೇಜ್ ಸಿಂಬಲ್ ಇದೆ, K ಇದೆ, ಡಾಲರ್ ಸಿಂಬಲ್ ಇದೆ, 6 ಇದೆ, R ಇದೆ, U ಇದೆ, H ಇದೆ, ಸ್ಟಾರ್ F M 8 ಆ್ಯಂಡ್ ಸಿಂಬಲ್ ಇದೆ, L I 8 9 H ಎತ್ತರೆಡ್ ಸಿಂಬಲ್ ಇದೆ, C ಇದೆ, 3 ಇದೆ, N 2 ಮತ್ತು ಪರ್ಸೆಂಟೇಜ್ ಸಿಂಬಲ್ ಇದೆ, 1 ಇದೆ. ಸೊ ಇಲ್ಲಿ ಏನು ಅಂತ ಅಂದರೆ ನಂಬರ್ಸ್ ಇದೆ, ಲೆಟರ್ ಇದೆ, ಸಿಂಬಲ್ ಇದೆ, ಮೂರೂ ಕೂಡ ಇದೆ. ಸೊ ಹಾಗಾದರೆ ಫಸ್ಟ್ ಕ್ವಶನ್ ನೋಡಿ. ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್ ಇನ್ ದ ಎಬೋವ್ ಅರೇಂಜ್ಮೆಂಟ್, ಈಚ್ ಆಫ್ ವಿಚ್ ಇಸ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ ಎನ್ ಆಲ್ಫಾಬೆಟ್ ಆ್ಯಂಡ್ ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ನಂಬರ್. ಸೊ ಇದು ಯಾವುದೋ ಒಂದು ಸಿಂಬಲ್, ಆಶ್ ಸಿಂಬಲ್ ಅಂತಲೇ ತೊಗೊಳ್ಳೋಣ. ಸಿಂಬಲ್ಲು ಪ್ರಿಸೀಡೆಡ್ ಅಂದರೆ ನಿಮ್ಗೆ ಗೊತ್ತು, ಅದರಿಂದ ಹಿಂದೆ ಇರೋದು. ಪ್ರಿಸೀಡೆಡ್ ಬೈ ಆಲ್ಫಾಬೆಟ್ A ಅಥವಾ B ಲೈಕ್ ದಿಸ್. ಆ್ಯಂಡ್ ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ನಂಬರ್ ಅಂದರೆ 1 2 ಆ ಥರ. ಇಲ್ಲಿ ಆಲ್ಫಾಬೆಟ್ ಅಂದರೆ A ಇಂದ Z ತನಕ ಎಲ್ಲವೂ ಆಲ್ಫಾಬೆಟ್ಟೆ. ಅವರೇನು ಎಕ್ಸಾಕ್ಟಾಗಿ ಅದು ಓವೆಲ್ಲ ಅಥವಾ ಕಾನ್ಸನೆಂಟ್ ಅಂತ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಇಲ್ಲೂ ಕೂಡ ನಂಬರ್ ಅಂತಂದರೆ ಎಲ್ಲ ನಂಬರು, ಅದು ಆಡ್ ನಂಬರಾ ಈವನ್ ನಂಬರ್ ಅನ್ನೋದೇನು ಮೆನ್ಷನ್ ಮಾಡಿಲ್ಲ. ಸೊ ಹಾಗಾದರೆ ಎಷ್ಟು ಸಿಂಬಲ್ಸ್ ಎಲ್ಲೆಲ್ಲಿದೆ ನೋಡಿ. ಇಲ್ಲೊಂದು ಸಿಂಬಲ್ ಇದೆ,
ಕನ್ಫ್ಯೂಸ್ ಆಗೋದು ಬೇಡ. ಸೊ ಇಲ್ಲಿ ರಬ್ ಮಾಡ್ತೀನಿ ನೋಡಿ ನೀಟಾಗಿ. ಸಿಂಬಲ್ ಎಲ್ಲೆಲ್ಲಿದೆ? ಇಲ್ಲಿದೆ, 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 ಇಲ್ಲೊಂದು ಸ್ಟಾರ್ ಸಿಂಬಲ್ ಇದೆ, ಆ್ಯಂಡ್ ಸಿಂಬಲ್ ಇದೆ, ಸಿಂಬಲ್ ಇದೆ, ಆ್ಯಂಡ್ ಅಗೇನ್ ಪರ್ಸೆಂಟೇಜ್ ಸಿಂಬಲ್ ಇದೆ. ಸೊ ಇಲ್ಲಿ ಕಂಡೀಷನ್ ಏನು? ಸಿಂಬಲ್ಸು ಈಚ್ ಆಫ್ ವಿಚ್ ಇಸ್ ಇಮೇಲೆ ಪ್ರಿಸೀಡೆಡ್ ಬೈ ಅನ್ ಆಲ್ಫಾಬೆಟ್. ಇಲ್ಲಿ ಆಲ್ಫಾಬೆಟ್ ಪ್ರಿಸೀಡ್ ಆಗಿದೆಯಾ? ಇಲ್ಲ. ಸೊ ಇದು ಕ್ಯಾನ್ಸಲ್ ಆಯಿತು. ಇಲ್ಲಿ ಆಲ್ಫಾಬೆಟ್ ಪ್ರಿಸೀಡ್ ಆಗಿದೆಯಾ? ಇಲ್ಲ. ಇಲ್ಲಿ ಆಲ್ಫಾಬೆಟ್ ಪ್ರಿಸೀಡ್ ಆಗಿದೆಯಾ? ಎಸ್ ಆಗಿದೆ, ಬಿಕಾಸ್ ಕೆ ಈಸ್ ಆಲ್ಫಾಬೆಟ್. ಹಾಗಾದರೆ ಫಾಲೋಡ್ ಬೈ ಏನಿದೆ? ನಂಬರ್ ಇದೆಯಾ? ಹೌದು, ಫಾಲೋಡ್ ಬೈ ನಂಬರ್ ಇದೆ. ಸೊ ಇದು ಒಂದು ಆಗುತ್ತೆ. ನೆಕ್ಸ್ಟ್ ಏನಿದೆ? ಸ್ಟಾರ್ ಸಿಂಬಲ್ ಇದೆ, ಪ್ರಿಸೀಡೆಡ್ ಬೈ ಆಲ್ಫಾಬೆಟ್ ಬಟ್ ಆಲ್ಸೋ ಫಾಲೋಡ್ ಬೈ ಕೂಡ ಆಲ್ಫಾಬೆಟ್. ಸೊ ಇದು ಆಗಲ್ಲ, ಕಂಡೀಷನ್ ಅಪ್ಲೈ ಆಗಲ್ಲ. ಇಲ್ಲೇನಿದೆ? ಪ್ರಿಸೀಡೆಡ್ ಬೈ ನಂಬರ್ ಇದೆ, ಇಲ್ಲೂ ಕೂಡ ಆಗಲ್ಲ. ಇಲ್ಲೇನಿದೆ? ಸಿಂಬಲ್ ಪ್ರಿಸೀಡೆಡ್ ಬೈ ಆಲ್ಫಾಬೆಟ್ ಆಲ್ಸೋ ಫಾಲೋಡ್ ಬೈ ಆಲ್ಸೋ ಆಲ್ಫಾಬೆಟ್ ಇದೆ. ಸೊ ಇದು ಕೂಡ ಆಗಲ್ಲ. ಸೊ ನೆಕ್ಸ್ಟ್ ಏನಿದೆ? ಪರ್ಸೆಂಟೇಜ್ ಸಿಂಬಲ್ ಇದೆ, ಪ್ರಿಸೀಡೆಡ್ ಬೈ ನಂಬರಾ ಅಥವಾ ಪ್ರಿಸೀಡೆಡ್ ಬೈ ಆಲ್ಫಾಬೆಟಾ? ಪ್ರಿಸೀಡೆಡ್ ಬೈ ನಂಬರ್ ಇದೆ. ಸೊ ಇದು ಕೂಡ ಆಗಲ್ಲ. ಸೊ ಕಂಡೀಷನಲ್ಲಿ ಒಂದೇ ಒಂದು ಫಾಲೋ ಆಗುತ್ತೆ, ಇದು ಕೆ $ಸಿಂಬಲ್ 6. ಸೊ ಹಾಗಾದರೆ ಬಿ ಇಸ್ ದ ರೈಟ್ ಆನ್ಸರ್. ಓನ್ಲಿ ಒನ್ ನಂಬರ್ ಫಾಲೋ ಆಗುತ್ತೆ. ನೆಕ್ಸ್ಟು, ಹೌ ಮೆನಿ 8s ಆರ್ ದೇರ್ ಇನ್ ದ ಎಬೋವ್ ಅರೇಂಜ್ಮೆಂಟ್ ಈಚ್ ಆಫ್ ವಿಚ್ ಈಸ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ನಂಬರ್? ಎಷ್ಟು 8 ಇದೆ ಮತ್ತು ಅದು ಇಮಿಡಿಯೇಟ್ಲಿ ಫಾಲೋಡ್ ಬೈ ನಂಬರ್ ಅದನ್ನು ಫಾಲೋ ಮಾಡ್ತಾ ಇದೆಯಾ ಅನ್ನೋದು ಕ್ವಶನ್ನು. ಸೊ ಇಲ್ಲಿ ಎಷ್ಟು 8 ಇದೆ? ಇದು ರಬ್ ಮಾಡಲಿಲ್ಲ ಅಂದರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಎಷ್ಟು 8 ಇದೆ? ಇಲ್ಲಿ ಟೋಟಲಾಗಿ 1 8 ಇದೆ, 2 ಸೆಕೆಂಡ್ 8 ಇಲ್ಲಿದೆ. ಸೊ 2 8 ಇರೋದು. ಸೊ ಕಂಡೀಷನ್ ಏನು? ಈಚ್ ಆಫ್ ವಿಚ್ ಇಸ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ನಂಬರ್. ಇದು ಫಾಲೋಡ್ ಬೈ ನಂಬರಾ? ಸಿಂಬಲ್. ಇದು ಫಾಲೋಡ್ ಬೈ ನಂಬರಾ? ಎಸ್ ನಂಬರ್. ಸೊ ಓನ್ಲಿ ಒನ್ ಫಾಲೋ ಆಗುತ್ತೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಸಿಂಬಲ್ ಫಾಲೋ ಆದರೆ ಅದು ತಗೊಳಕ್ಕಾಗಲ್ಲ, ವಿಚ್ ಇಸ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ನಂಬರ್ ಅಂತ ಅವರು ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಸೆಕೆಂಡ್ ಓನ್ಲಿ ಒನ್ ಫಾಲೋ ಆಗುತ್ತೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ 5th ಟು ದಿ ರೈಟ್ ಆಫ್ 13 ಫ್ರಮ್ ದಿ ಲೆಫ್ಟ್ ಹ್ಯಾಂಡ್? ಅಂದರೆ 13 ಲೆಟರಿಂದ 5th ರೈಟ್ಗೆ ಯಾವುದಿದೆ ಅಂತ. ಸೊ 13 ಲೆಟರ್ ಅಂದರೆ ಯಾವುದಾಗುತ್ತೆ? 1 2 3 4 5 6 7 8 9 10 11 12 13. ಯು ಇಸ್ ದ 13. ಸೊ ಇಲ್ಲಿಂದ 5th ಲೆಟರ್ ರೈಟ್ ಹ್ಯಾಂಡ್ ಅಂದರೆ 5th ಟು ದಿ ರೈಟ್ ಆಫ್ 13th ಅಂದರೆ ಇಲ್ಲಿಗೆ 1 2 3 4 5. ಸೊ 8 is the right answer. So D is the right answer. How many such numbers are there in the above arrangement, each of which is immediately preceded by a symbol and also immediately followed by a consonant? ಇಲ್ಲಿ ಏನು ಅಂತ ಅಂದರೆ ನಂಬರ್ಸ್ 1 ಅಂತಲೇ ಇಟ್ಕೊಳ್ಳಿ. How many such numbers which is immediately preceded by symbol and followed by consonant, B ಅಥವಾ ಎ ಏನಾಗಿರ್ಬೋದು. ಸೊ ಇಲ್ಲಿ ಫಸ್ಟು ನಂಬರ್ಸ್ ಸಿಂಬಲ್ಲಿಂದ ನಂಬರ್ಸ್ ಎಷ್ಟಿದೆ ನೋಡಿ. ಇದು ನಂಬರಾ? ಹೌದು. ಪ್ರಿಸೀಡೆಡ್ ಬೈ ಸಿಂಬಲ್ ಇದೆಯಾ? ಇಲ್ಲ. 1 ಸೆಕೆಂಡ್. ಇಲ್ಲಿ ನಂಬರ್ ಇದೆ, ಪ್ರಿಸೀಡೆಡ್ ಬೈ ಸಿಂಬಲ್ ಇದೆಯಾ? ಇಲ್ಲ. ಇಲ್ಲಿ ನಂಬರ್ ಇದೆ, ಪ್ರಿಸೀಡೆಡ್ ಬೈ ಸಿಂಬಲ್ ಇದೆಯಾ? ಇಲ್ಲ. ಇಲ್ಲಿ ನಂಬರ್ ಇದೆ, ಪ್ರಿಸೀಡೆಡ್ ಬೈ ಸಿಂಬಲ್ ಇದೆಯಾ? ಹೌದು. ಫಾಲೋಡ್ ಬೈ ಆಲ್ಫಾಬೆಟ್ ಇದೆಯಾ? ಎಸ್, ಕಾನ್ಸನೆಂಟ್. ಸೊ ಇದು ಆಗತ್ತೆ. ಸಿಂಬಲ್ಲು 6 6 ಇದೊಂದಾಗುತ್ತೆ. ನೆಕ್ಸ್ಟ್ ಇನ್ನೆಲ್ಲಿ ನಂಬರ್ ಇದೆ? ಇಲ್ಲಿ ನಂಬರ್ ಇದೆ, ಪ್ರಿಸೀಡೆಡ್ ಬೈ ಸಿಂಬಲ್ ಇದೆಯಾ? ಇಲ್ಲ. ನೆಕ್ಸ್ಟ್ ಇಲ್ಲಿ ನಂಬರ್ ಇದೆ, ಪ್ರಿಸೀಡೆಡ್ ಬೈ ಸಿಂಬಲ್ ಇದೆಯಾ? ಇಲ್ಲ. ಇಲ್ಲಿ ಪ್ರಿಸೀಡೆಡ್ ಬೈ ಸಿಂಬಲ್ ಇದೆಯಾ? ಇಲ್ಲ. ಇಲ್ಲಿ ಪ್ರಿಸೀಡೆಡ್ ಬೈ ಸಿಂಬಲ್ ಇದೆ ಬಟ್ ಇದು ಆಲ್ಫಾಬೆಟ್. ಇಲ್ಲಿ ನಂಬರ್ ಇದೆ, ಈ ಆಗಲ್ಲ. ಈ ನಂಬರ್ ಆಗುತ್ತಾ? ಆಗಲ್ಲ. ಸೊ ಓನ್ಲಿ ಒನ್ ಫಾಲೋ ಆಗುತ್ತೆ, ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ ಸಿಂಬಲ್. ಹಾಗಾಗಿ ಓನ್ಲಿ ಒನ್. ಬಿ ಇಸ್ ದ ರೈಟ್ ಆನ್ಸರ್. If all the digits are dropped from the above arrangement, which of the following will be 15 from the left end of the above arrangement? ಅಂದರೆ ಎಲ್ಲ ಡಿಜಿಟ್ಸ್ ಡ್ರಾಪ್ ಆದಮೇಲೆ ಯಾವುದು 15 ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಇರುತ್ತೆ ಅಂತ. ಹಾಗಾದರೆ ಇಲ್ಲಿ 7 ಡ್ರಾಪ್ ಆಗುತ್ತೆ ಅಂತ ಇಟ್ಕೊಳ್ಳಿ, 5 ಡ್ರಾಪ್ ಆಗುತ್ತೆ, 1 ಡ್ರಾಪ್ ಆಗುತ್ತೆ, 6 ಡ್ರಾಪ್ ಆಗುತ್ತೆ, ಸೊ 8 ಡ್ರಾಪ್ ಆಗುತ್ತೆ, 8 ಡ್ರಾಪ್ ಆಗುತ್ತೆ, 9 ಡ್ರಾಪ್ ಆಗುತ್ತೆ, 3 ಡ್ರಾಪ್ ಆಗುತ್ತೆ, 2 ಡ್ರಾಪ್ ಆಗುತ್ತೆ, 1 ಡ್ರಾಪ್ ಆಗುತ್ತೆ. ಸೊ ಇಲ್ಲಿಂದ 1 2 3 4
4, 5, 6, 7, 8, 9, 10, 11, 12, 13, 14, 15. L is the right answer. So D is the right answer. So next question ನೋಡಿ. ಡೈರೆಕ್ಷನ್ 6 ಇಂದ 10 ತನಕ ಇದೆ. ಸೊ ಇಲ್ಲಿ ಏನೇನಿದೆ ನೋಡಿ, 9 O 5 T 7 ಆಶ್ ಸಿಂಬಲ್ ಇದೆ, JU 7 ಸ್ಟಾರ್ ಸಿಂಬಲ್ ಇದೆ, H 8 @ ಸಿಂಬಲ್ ಇದೆ, KI ಪರ್ಸೆಂಟೇಜ್ ಸಿಂಬಲ್ ಇದೆ, $9 ಸಿಂಬಲ್ ಇದೆ, AN 92 ಪ್ಲಸ್ Q3 = K. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್, ಇಲ್ಲೂ ಕೂಡ ನಂಬರ್ ಇದೆ, ಸಿಂಬಲ್ ಇದೆ ಅಂಡ್ ಲೆಟರ್ಸ್ ಇದೆ. Which of the following is 8th to the left of 11th from the left end of the above arrangement? 8 to the left, again from the 11th from the left end ಇಂದಾನೆ. ಸೊ ಇಲ್ಲಿ ನೋಡಿ 1 2 3 4 5 6 7 8 9 10 11. ಸೊ H is the 11th number. 8 to the left of 11th ಅಂದ್ರೆ 1 2 3 4 5 6 7 8 5. 5 is the right answer. So D is the right answer. How many such symbols are there in the above arrangement, each of which is immediately preceded by a vowel and also immediately followed by a number? ಸೊ ಇಲ್ಲಿ ಎಷ್ಟು ಸಿಂಬಲ್ಸ್ ಇದೆ ಆ್ಯಂಡ್ ಅದು ಪ್ರಿಸೀಡೆಡ್ ಬೈ ವೋವೆಲ್ ಆಯಿತಾ. ಸೊ ಫಾಲೋಡ್ ಬೈ ನಂಬರ್. ಎಷ್ಟು ಸಿಂಬಲ್ ಇದೆ ನೋಡಿ, ಇಲ್ಲಿ ಸಿಂಬಲ್ ಇದೆ, ಪ್ರಿಸೀಡೆಡ್ ಬೈ ವೋವೆಲ್ ಇದೆಯಾ, ಇಲ್ಲ. ಇಲ್ಲಿ ಸಿಂಬಲ್ ಇದೆ, ಪ್ರಿಸೀಡೆಡ್ ಬೈ ವೋವೆಲ್ ಇದೆಯಾ, ಇಲ್ಲ. ಇಲ್ಲಿ ಸಿಂಬಲ್ ಇದೆ, ಇಲ್ಲ. ಇಲ್ಲಿ ಸಿಂಬಲ್ ಇದೆ, ಎಸ್. ಸಿಂಬಲ್ ಇದೆ, ಪ್ರಿಸೀಡೆಡ್ ಬೈ ವೋವೆಲ್ ಇದೆ, ಫಾಲೋಡ್ ಬೈ ನಂಬರ್ ಇದೆಯಾ, ಎಸ್. ಫಾಲೋಡ್ ಬೈ ಆಲ್ಸೋ ನಂಬರ್. ಸೊ ಇದು ಒಂದು ಆಗುತ್ತೆ, ಫಾಲೋ ಆಗುತ್ತೆ. ನೆಕ್ಸ್ಟು ಪ್ರಿಸೀಡೆಡ್ ಬೈ ಏನಿದೆ, ನಂಬರ್ ಇದೆ, ಸೊ ಇದು ಆಗಲ್ಲ. ನೆಕ್ಸ್ಟ್ ಇಲ್ಲಿ ಸಿಂಬಲ್ ಪ್ರಿಸೀಡೆಡ್ ಬೈ ನಂಬರ್ ಆಗಲ್ಲ, ಇಲ್ಲಿ ಆಗಲ್ಲ. ಸೊ ಓನ್ಲಿ ಒನ್ ಫಾಲೋ ಆಗುತ್ತೆ. ಬಿ ಈಸ್ ದ ರೈಟ್ ಆನ್ಸರ್. 4 of the following 5 are like in a certain way on the basis of their position in the above arrangement, and so form a group which is one that doesn't belong to that group. ಸೊ ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಇದೆ ಅಥವಾ ಡಿಜಿಟ್ ಅಥವಾ ಲೆಟರ್ ಇದೆ, ಬಟ್ ಅದರಲ್ಲಿ ಒಂದು ಫಾಲೋ ಆಗಲ್ಲ. ಯಾವುದದು ನೋಡಿ, 5T7 ಇದೆ. 5T7 ಏನಿದೆ, ಇಲ್ಲಿ ಒಂದು ಗ್ರೂಪ್ ಇದೆ, 5T7. ನೆಕ್ಸ್ಟು JU 7 ಇದೆ, ಇಲ್ಲಿ ಒಂದು ಲೆಟರ್ ಬಿಟ್ಟಿದ್ದಾರೆ, ಸೊ ನೆಕ್ಸ್ಟ್ ಲೆಟರ್. ನೆಕ್ಸ್ಟ್ ಎಷ್ಟಿದೆ, H8 @ ಸಿಂಬಲ್ ಇದೆಯಾ, ಇದೆ. ನೆಕ್ಸ್ಟು I-9 ಇದೆಯಾ, ಇದೆ. ನೆಕ್ಸ್ಟು N9A N92 ಅಥವಾ AN9 ಇದ್ದಿದ್ರೆ ಕರೆಕ್ಟ್ ಆಗ್ತಿತ್ತು, ಯಾಕಂದರೆ ಒಂದು ಲೆಟರ್ ಅಥವಾ ಒಂದು ಸಿಂಬಲ್ ಗ್ಯಾಪ್ ಆಗ್ತಾ ಹೋಗಿದೆ. ಸೊ ಇದು ಫಾಲೋ ಆಗಲ್ಲ. ಸೊ ಯಾವುದು ಡಸಂಟ್ ಬಿಲಾಂಗ್ ಟು ದಟ್ ಗ್ರೂಪ್ ಅಂತ ಅಂದರೆ ಇ ಆಗುತ್ತೆ. ಸೊ N9A ಫಾಲೋ ಆಗಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, ಹೌ many such alphabets are there in the above arrangement, each of which is immediately preceded by symbol and also immediately followed by number? ಸೊ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇಲ್ಲಿ ಫಸ್ಟ್ ಸಿಂಬಲೇ ನೋಡ್ಕೊಳ್ಳಿ. ಸಿಂಬಲ್ ಫಾಲೋಡ್ ಬೈ ಆಲ್ಫಾಬೆಟ್ ಇದೆಯಾ, ಸಿಂಬಲ್ ಫಾಲೋಡ್ ಬೈ ಆಲ್ಫಾಬೆಟ್, ಎಸ್. ದಟ್ ಆಲ್ಫಾಬೆಟ್ ಫಾಲೋಡ್ ಬೈ ನಂಬರ್ ಇದೆಯಾ, ಇಲ್ಲ. ಇಲ್ಲಿ ಸಿಂಬಲ್ ಫಾಲೋಡ್ ಬೈ ಅಥವಾ ಆಲ್ಫಾಬೆಟ್ ಇದೆ ನೋಡಿ, ಪ್ರಿಸೀಡೆಡ್ ಬೈ ಸಿಂಬಲ್ ಫಾಲೋಡ್ ಬೈ ನಂಬರ್, ಇದು ಒಂದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಕೆ ಇದೆ, ಪ್ರಿಸೀಡೆಡ್ ಬೈ ಸಿಂಬಲ್ ಬಟ್ ಫಾಲೋಡ್ ಬೈ ವೋವೆಲ್, ಇದು ಆಗಲ್ಲ. ಇಲ್ಲಿ ನಂಬರ್ ಇದೆ, ಸೊ ನಂಬರ್ ಆಗಲ್ಲ. ಇಲ್ಲಾಗುತ್ತಾ, ಎಸ್. ಇಲ್ಲಿ ಆಲ್ಫಾಬೆಟ್ ಇದೆ, ಪ್ರಿಸೀಡೆಡ್ ಬೈ ಸಿಂಬಲ್ ಇದೆ ಬಟ್ ಫಾಲೋಡ್ ಬೈ ನಂಬರ್ ಇಲ್ಲ, ಏನಿದೆ, ಆಲ್ಫಾಬೆಟ್ ಇದೆ, ಸೊ ಇದು ಆಗಲ್ಲ. ಇಲ್ಲಾಗುತ್ತಾ, ಕ್ಯೂ ಇದೆ, ಕ್ಯೂ ಇಸ್ ಆಲ್ಫಾಬೆಟ್ ಪ್ರಿಸೀಡೆಡ್ ಬೈ ಸಿಂಬಲ್ ಫಾಲೋಡ್ ಬೈ ನಂಬರ್, ಎಸ್. ಇದು ಆಗುತ್ತೆ. ಸೊ 2 is the 2 ಇದು ಫಾಲೋ ಆಗುತ್ತೆ. ಸೊ 2 is the right answer. ನೆಕ್ಸ್ಟ್, ಹೌ ಮೆನಿ ಸಚ್ ವೋವೆಲ್ಸ್ ಆರ್ ದೇರ್ ಇನ್ ದ ಅಬೌವ್ ಅರೇಂಜ್ಮೆಂಟ್? ಟೋಟಲ್ ಆಗಿ ಎಷ್ಟು ವೋವೆಲ್ಸ್ ಇದೆ ಅಬೌವ್ ಅರೇಂಜ್ಮೆಂಟಲ್ಲಿ ಅನ್ನೋದು ಕ್ವಶನ್ನು. ಸೊ ಎಷ್ಟು ವೋವೆಲ್ ಇದೆ, ಒಂದು ವೋವೆಲ್, 1 2 3 4 ಅಷ್ಟೇ. ಅಲ್ಲಿ ಏನು ಪ್ರಿಸೀಡೆಡ್ ಬೈ ಫಾಲೋಡ್ ಬೈ ಏನು ಕಂಡೀಷನ್ ಇಲ್ಲ, ಓನ್ಲಿ ಹೌ ಮೆನಿ ಸಚ್ ವೋವೆಲ್ಸ್ ಅಂತ ಕೇಳಿದ್ದಾರೆ. ಸೊ 4 ವೋವೆಲ್ಸ್ ಇದೆ. ಸೊ ಡಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. 11 to 15 ಅರೇಂಜ್ಮೆಂಟ್ ನೋಡಿ. ಎ ಇದೆ, 5 ಇದೆ, ಐ ಆ್ಯಂಡ್ ಸಿಂಬಲ್ ಇದೆ, K8LO ಡಾಲರ್ ಸಿಂಬಲ್ ಇದೆ, BNW @ ಸಿಂಬಲ್ ಇದೆ, A ಸ್ಟಾರ್ ಸಿಂಬಲ್ ಇದೆ, IP ಪ್ಲಸ್
ಜೆ ಆಶ್ ಇ ಕ್ವಶನ್ ಮಾರ್ಕ್ ಸಿಂಬಲ್ ಇದೆ O9. ಸೊ ಇಲ್ಲೂ ಕೂಡ ಸಿಂಬಲ್ಸ್ ಇದೆ, ಲೆಟರ್ಸ್ ಇದೆ ಅಂಡ್ ಡಿಜಿಟ್ಸ್ ಇದೆ. ಸೊ ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್ ಇನ್ ದ ಅಬೌವ್ ಅರೇಂಜ್ಮೆಂಟ್? ಸಿಂಬಲ್ಸ್ ಇಲ್ಲಿ which each of which is immediately preceded by vowel, also immediately followed by consonant. ಸೊ ಇಲ್ಲಿ ಸಿಂಬಲ್ ನೋಡಿ, preceded by vowel ಇದೆಯಾ? ಎಸ್ ಇದೆ. ಫಾಲೋಡ್ ಬೈ ಕಾನ್ಸನೆಂಟ್ ಇದೆಯಾ? ಎಸ್ ಇದೆ. ಫಸ್ಟ್ ಒನ್ ಫಾಲೋ ಆಗುತ್ತೆ. ಸೆಕೆಂಡ್ ಪ್ರಿಸೀಡೆಡ್ ಬೈ ಸಿಂಬಲ್ ಇದೆಯಾ? ಪ್ರಿಸೀಡೆಡ್ ಬೈ ವೋವೆಲ್ ಇದೆಯಾ? ಎಸ್. ಫಾಲೋಡ್ ಬೈ ಕಾನ್ಸನೆಂಟ್ ಇದೆಯಾ? ಇದೆ. ಎಸ್. ನೆಕ್ಸ್ಟ್ ಸಿಂಬಲ್ ಪ್ರಿಸೀಡೆಡ್ ಬೈ ವೋವೆಲ್ ಇದೆಯಾ? ಇಲ್ಲ, ಆಗಲ್ಲ. ಇಲ್ಲಿ ಪ್ರಿಸೀಡೆಡ್ ಬೈ ವೋವೆಲ್ ಆಲ್ಸೋ ಫಾಲೋಡ್ ಬೈ ವೋವೆಲ್ ಇದೆ, ಸೊ ಇಲ್ಲೂ ಆಗಲ್ಲ. ಇಲ್ಲಿ ಪ್ರಿಸೀಡೆಡ್ ಬೈ ವೋವೆಲ್ ಇದೆಯಾ? ಇಲ್ಲ. ಇಲ್ಲಿ ಪ್ರಿಸೀಡೆಡ್ ಬೈ ವೋವೆಲ್ ಇದೆಯಾ? ಇಲ್ಲ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಮಾರ್ಕ್ ಹಿಂಭಾಗ ಇ ಇದೆಯಾ? ಪ್ರಿಸೀಡೆಡ್ ಬೈ ವೋವೆಲ್ ಇದೆಯಾ? ಎಸ್ ಇದೆ. ಬಟ್ ಫಾಲೋಡ್ ಬೈ ಆಲ್ಸೋ ವೋವೆಲ್ ಇದೆ, ಸೊ ಇದು ಆಗಲ್ಲ. ಸೊ ಹಾಗಾದ್ರೆ 1 2 ಓನ್ಲಿ 2 ಆಗುತ್ತೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಮೆನಿ such vowels are there in the above arrangement, each of which is immediately preceded by symbol and also followed by consonant? ಸೊ ಇಲ್ಲಿ vowels preceded by symbol. ಇಲ್ಲಿ ಸಿಂಬಲ್ ನೋಡ್ಕೊಳ್ಳಿ. ಸಿಂಬಲ್ ನೆಕ್ಸ್ಟ್ ಏನಿದೆ? ಕೆ ಇದೆ, ಆಗಲ್ಲ. ಇಲ್ಲಿ ಸಿಂಬಲ್ ನೆಕ್ಸ್ಟ್ ಏನಿದೆ? ಆಗಲ್ಲ. ಸಿಂಬಲ್ ನೆಕ್ಸ್ಟ್ ವೋವೆಲ್ ಇದೆ ಅಂಡ್ ಫಾಲೋಡ್ ಬೈ ಏನಿದೆ? above arrangement, each of which is immediately preceded by symbol and followed by consonant. ಇಲ್ಲಿ ಏನಿದೆ? ಸಿಂಬಲ್ ಇದೆ, ಸೊ ಇದಾಗಲ್ಲ. ಇಲ್ಲಾಗುತ್ತಾ? ಎಸ್. ಐ preceded by symbol followed by consonant, ಸೊ ಇದು ಆಗುತ್ತೆ. ಇಲ್ಲೊಂದಾಗುತ್ತೆ, ಇಲ್ಲೊಂದಾಗುತ್ತೆ, 2 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಸಿಂಬಲ್ ಪ್ರಿಸೀಡೆಡ್ ಬೈ ಇಲ್ಲಿ ಜೆ, ಇದು ಯಾವುದು ಆಗಲ್ಲ. ಸೊ ಇ ಇಸ್ ದ ವೋವೆಲ್, ಬಟ್ ಪ್ರಿಸೀಡೆಡ್ ಬೈ ಸಿಂಬಲ್ ಫಾಲೋಡ್ ಬೈ ಆಲ್ಸೋ ಸಿಂಬಲ್, ಇದು ಆಗಲ್ಲ. ಸೊ ಇಲ್ಲಾಗುತ್ತಾ? ಇಲ್ಲ, ಆಗುತ್ತೆ. ಇಲ್ಲಿ ವೋವೆಲ್ ಪ್ರಿಸೀಡೆಡ್ ಬೈ ಸಿಂಬಲ್ ಅಂಡ್ ಆಲ್ಸೋ ಫಾಲೋಡ್ ಬೈ ಕಾನ್ಸನೆಂಟ್, ಇಲ್ಲ ನಂಬರ್ ಇದೆ, ಸೊ ಇದು ಆಗಲ್ಲ. ಸೊ 1 2, ಸೊ ಟೋಟಲಿ 2 ಆಗುತ್ತೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ is 8 to the right of 18 from the right end? ಸೊ ರೈಟ್ ಎಂಡ್ ನಿಂದ 18th ಯಾವ್ದಿದೆ? 1 2 3 4 5 6 7 8 9 10 11 12 13 14 15 16 17 18. ಎಲ್ ಇಸ್ ದ 18th letter? ಇಲ್ಲಿಂದ 8 to the right. 1 2 3 4 5 6 7 8. ಸ್ಟಾರ್ symbol is the right answer. So E is the right answer. Next, 4 of the following fire like in a certain way on the basis of their position in the above arrangement and so form a group which is the one that doesn't. ಇಲ್ಲೂ ಕೂಡ ಯಾವುದು ಡಸನ್ ಬಿಲಾಂಗ್ ಆಗುತ್ತೆ ಆ ಗ್ರೂಪ್ ಅಲ್ಲಿ ಅನ್ನೋದು ನೀವು ಮಾಡಬೇಕು. ಸೊ A5I ಇದೆ, A5I. ಓಕೆ. ನೆಕ್ಸ್ಟು 8LO ಇದೆ. ಇಲ್ಲಿ ಮಿಡಲ್ 2 ಲೆಟರ್ ಗ್ಯಾಪ್ ಇದೆ, ಕಂಟಿನ್ಯೂಸ್ ಸೀರೀಸ್. 8LLO ಇದೆ. ನೆಕ್ಸ್ಟು BWN ಅಂದರೆ ಇಲ್ಲೂ 2 ಗ್ಯಾಪ್ ಇದೆ. 8LO ಆದಮೇಲೆ ಗ್ಯಾಪ್ ಇದೆ, BWN ಇದೆ. BNW ಇಲ್ಲ. ನೆಕ್ಸ್ಟ್ ಏನಿದೆ ನೋಡಿ, NW8, ಇದು ಕರೆಕ್ಟ್ ಇದೆ ಆ್ಯಕ್ಚುಲಿ. ಸೊ ನೆಕ್ಸ್ಟು IP ಪ್ಲಸ್, ಇದು ಕರೆಕ್ಟ್ ಇದೆ. ಸೊ ರಾಂಗ್ ಆನ್ಸರ್ ಈಸ್ BWN. ಇದು ಡಸನ್ ಬಿಲಾಂಗ್ ಟು ಗ್ರೂಪ್ ಆಗುತ್ತೆ. ನೆಕ್ಸ್ಟ್, ಹೌ ಮೆನಿ ಸಚ್ ನಂಬರ್ಸ್ ಆರ್ ದೇರ್ ಇನ್ ದ ಅಬೋವ್ ಅರೇಂಜ್ಮೆಂಟ್, ಈಚ್ ಆಫ್ ವಿಚ್ ಇಸ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ ಸಿಂಬಲ್ ಆಸ್ ವೆಲ್ ಆಸ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಸಿಂಬಲ್. ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ, ಪ್ರಿಸೀಡೆಡ್ ಸಿಂಬಲ್ ಆಗಿರಬೇಕು, ಫಾಲೋಡ್ ಸಿಂಬಲ್ ಆಗಿರಬೇಕು. ಆದ್ರೂ ಏನು ಈಸಿಯಾಗಿ ಅಂದರೆ 2 ಸಿಂಬಲ್ ಮಧ್ಯೆ 1 ನಂಬರ್ ಇರಬೇಕು. ಇಲ್ಲೆಲ್ಲಾದ್ರೂ ಇದೆಯಾ? 2 ಸಿಂಬಲ್ ಮಧ್ಯೆ 1 ನಂಬರ್ ಇರಬೇಕು. ಇದೆಯಾ? 2 ಸಿಂಬಲ್ ಹತ್ರ ಇಲ್ಲ. ಇಲ್ಲಿದೆ, ಬಟ್ ಇಲ್ಲಿ ಆಲ್ಫಾಬೆಟ್ ಇದೆ. ಕರೆಕ್ಟಾ? ಸೊ ಇಲ್ಲಿದೆಯಾ? ಇಲ್ಲ. ಇಲ್ಲಿದೆಯಾ? ಇಲ್ಲ. ಸೊ ಇದಕ್ಕೆ ಹಾಗಾದರೆ ಆನ್ಸರ್ ಬಂದು ನನ್ ಆಫ್ ದಿಸ್. ಇಲ್ಲಿ ಯಾವುದು ಫಾಲೋ ಆಗಲ್ಲ, ಯಾವುದು ಆನ್ಸರ್ ಕೂಡ ಅಲ್ಲ. ಥ್ಯಾಂಕ್ ಯು.